ಎರಡೇ ನಿಮಿಷ. ಹರೇ ರಾಮ. ಕೂಚಂಡಿ. ಓಂ ಜನ್ಮಯದಿತರತಃ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃತಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಜುಹಾವ ಪುತ್ರೇತಿ ತನ್ಮಯತಯಾ ತಂ ಸರ್ವಭೂತಹೃದಯಂ ವಿಮಾನತೋಸ್ಮಿ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಪರಮಹಂಸರಿಗೆ ಲಭ್ಯವಾಗುವಂತಹ ಉತ್ತಮ ಲೋಕ ಅದು ಮೋಕ್ಷ. ಆ ಮೋಕ್ಷವನ್ನು ಗೃಹಸ್ಥನೂ ಕೂಡ ಪಡೆಯಬಲ್ಲ ಅಂತ ನಾರದರು ಹೇಳುವ ಪ್ರಸಂಗವನ್ನ ನಾವು 7ನೆಯ ಸ್ಕಂಧದ 15ನೆಯ ಅಧ್ಯಾಯದ ಆರಂಭದ ಕೆಲವು ಶ್ಲೋಕಗಳಲ್ಲಿ ನೋಡಿದೆವು. ಗೃಹಸ್ಥ ಎಲ್ಲ ಕರ್ಮಾನುಷ್ಠಾನಗಳನ್ನು ಕೂಡ ನಿಷ್ಕಾಮನೆಯಿಂದ ಮಾಡಿದಾಗ ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತೆ. ಜೊತೆಗೆ ಅಪರೋಕ್ಷ ಜ್ಞಾನಿಗಳ ಸೇವೆಗೂ ಆತ ಪ್ರಯತ್ನಿಸಿದಂತೆ ಅವನ ಜ್ಞಾನದಲ್ಲಿ ಪಕ್ವತೆಯೂ ಕೂಡ ಉಂಟಾಗುತ್ತೆ. ನಿರಂತರ ಭಗವಂತನ ಕಥೆಗಳನ್ನ ಕೇಳ್ತಾ ಸಂತೋಷದಿಂದ ಬಂದದ್ದು ಭಾಗ್ಯ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳ್ತಾರಲ್ವ, ಹಾಗೆ ಏನ್ ಸಿಕ್ಕಿತೋ ಅದರಲ್ಲಿ ಸಂತೋಷ ಪಡುವಂತಹ ಸಂತೃಪ್ತ ಭಾವ ಆತನಲ್ಲಿ ಇರಬೇಕು. ಕನಸಿನಲ್ಲಿ ಏನಾದ್ರೂ ಭೋಗ ಭಾಗ್ಯಗಳನ್ನ ಕಂಡಾಗ ಆ ಭೋಗ ಭಾಗ್ಯ ಅನ್ನೋದು ಅಲ್ಲಿ ಹೌದಾದ್ರೂ ಕೂಡ ಅದು ಮುಂದುವರಿಯುವುದಿಲ್ಲ ಅನ್ನುವ ದೃಷ್ಟಿಯಿಂದ ಹೇಗೆ ಅದರಲ್ಲಿ ಆಸಕ್ತಿ ತಾಳುವುದಿಲ್ವೋ, ಸಂಸಾರವು ಕೂಡ ಇದು ತತ್ಕಾಲದಲ್ಲಿ ನಮಗೆ ಸುಖವನ್ನ ಕೊಡ್ತಾ ಇದ್ರು ಕೂಡ ಇದು ಶಾಶ್ವತವಾಗಿರುವಂಥದ್ದಲ್ಲ, ದೇಹ ನಶ್ವರ ಅನ್ನುವ ಕಾರಣದಿಂದ ಇಲ್ಲಿಯ ಸುಖವೂ ಕೂಡ ತತ್ಕಾಲದ್ದು ಅಂತ ಭಾವಿಸಿ ಅಂದ್ರೆ ಅನುಭವಿಸುವುದಿಲ್ಲ ಅಂತ ಹೇಳಿಲ್ಲ, ಅದು ಇಲ್ಲದೆ ಇದ್ರೆ ಬದುಕುವುದಿಲ್ಲ ಅನ್ನುವ ಒಂದು ವ್ಯಾಮೋಹಕ್ಕೆ ಆತ ಒಳಗಾಗುವುದಿಲ್ಲ. ಯಾಕೆಂದ್ರೆ ಯಾರೇ ಸಂಸಾರದ ಸಂಬಂಧಿಗಳು ಒಂದಲ್ಲ ಒಂದು ದಿವಸ ನಮ್ಮನ್ನ ಬಿಟ್ಟು ದೂರ ಸಾಗಲೇಬೇಕಾದದ್ದು. ಒಂದು ಅವರೇ ಬಿಟ್ಟು ಹೋಗ್ಬೋದು ಅಥವಾ ನಾವು ಅವರನ್ನು ಬಿಟ್ಟು ಹೋಗ್ಬೋದು. ಬಿಟ್ಟು ಹೋಗುವುದು ಅನ್ನುವ ಲೆಕ್ಕಾಚಾರ ಅಂತೂ ಸತ್ಯ. ಇದನ್ನ ನಿರಂತರ ಜ್ಞಾನಿಯಾದವನು ಆಲೋಚಿಸ್ತಾನೆ. ಪರಲೋಕದ ಸಾಧನೆಗಾಗಿ ಈ ಶರೀರ ಬೇಕು, ಜ್ಞಾನಿಗಳ ಸೇವೆಗಾಗಿ ಒಂದು ಮನೆ ಬೇಕು. ಅಂತರಂಗದಲ್ಲಿ ವಿರಕ್ತನಾಗಿ ಆದ್ರೆ ಹೊರಗೆ ಎಲ್ಲರೊಂದಿಗೆ ಬೆರೆತು ಆಸಕ್ತಿ ಇರುವವನು ಅನ್ನುವಂತೆ ಕಾಣಬೇಕು. ಆಸಕ್ತಿ ಇರಬಾರ್ದು ಅಂತಲ್ಲ, ಮತ್ತೆ ಇದು ನಾಟಕ ಅಂತಲ್ಲ. ನನಗೆ ಈಗ ಎದುರಾದಾಗ ನಾನು ಕೊಡಬೇಕಾದ ಗೌರವ, ಸಾಮೀಪ್ಯದ ಸೌಖ್ಯ ಎಲ್ಲವನ್ನೂ ಮನಃಪೂರ್ವಕವಾಗಿ ಕೊಡ್ತೇನೆ. ಆದ್ರೆ ಆ ಕಾಲ ಮುಗಿದು ಆ ವ್ಯಕ್ತಿ ಇಲ್ಲ ಅಥವಾ ಆ ವ್ಯಕ್ತಿಯ ಸಂಪರ್ಕದಿಂದ ದೂರವಾಯಿತು ಅಂತಂದ್ರೆ ಅಷ್ಟೇ ನಿರುಮ್ಮಳನಾಗಿ ಯಾವುದೇ ಅದರಲ್ಲಿ ಕಳೆದು ಹೋಯಿತು ಅನ್ನುವ ವ್ಯಥೆಗೆ ಒಳಗಾಗದೆ ಮುಂದಿನ ತನ್ನ ಕರ್ತವ್ಯದಲ್ಲಿ ತೊಡಗುವಷ್ಟು ನಿಸ್ಪೃಹವಾಗಿ ಅಂಟಿಕೊಂಡಿದ್ರೂ ಕೂಡ ಅಂಟಿಕೊಳ್ಳದಂತೆ ಬದುಕಬೇಕು. ಇದು ಒಂಥರ ಅಗಳಿ ಕೀಲು ಹಾಕಿದ ಹಾಗೆ, ಬೇಕಾದಾಗ ಹಾಕೊಳ್ಬಹುದು, ಬೇಡವಾದಾಗ ತೆಗಿಬಹುದು. ಗೋಡೆಗೆ ಅಂಟಿಸಿದ ಅಥವಾ ಈ ಬ್ಯಾಂಡೇಜ್ ಹಾಕಿದಾಗ
ತೆಗೆಯುವಾಗ ಪ್ರಾಣ ಹೋಗುತ್ತೆ. ಅದು ಚರ್ಮ ಕೂದಲು ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಅವತ್ತು ಯಾರನ್ನು ಅಂಟ್ಕೊಳ್ಬಾರ್ದು. ಅದು ಅಂಟಿದ್ರು ಕೂಡ ಅಂಟದ ಹಾಗಿರ್ಬೇಕು. ನಾವ್ ಅಂಟ್ಕೊಳ್ಳೋದು ಬ್ಯಾಂಡೇಜ್ ಹಾಕಿದಾಗೆ. ಆಮೇಲೆ ಬಿಡಿಸ್ಕೊಳ್ಲಿಕ್ಕೂ ಆಗಲ್ಲ, ಅದು ಬಿಡ್ಲಿಕ್ಕೂ ಆಗಲ್ಲ. ತೆಗಿಲಿಕ್ಕೆ ನೋವಾಗತ್ತೆ ಅಂತ ಅಳ್ತೀವಿ. ಡಾಕ್ಟ್ರು ಆಚೆ ನೋಡು ಅಂತ ಹೀಗೆ ಹೇಳಿ ಎಳೆದು ಬಿಡ್ತಾರೆ ಒಂದ್ ಸರ್ತಿಗೆ. ಒಂದ್ ಸರ್ತಿ ಇಡೀ 3 ಲೋಕಗಳೆಲ್ಲ ಒಟ್ಟಿಗೆ ಕಂಡು ಓ ಅಂತ ಕಿರುಚಿ ಏನೋ ಕೊಂದೇ ಬಿಟ್ರು ಡಾಕ್ಟರ್ ಇವನನ್ನ ಅಂತ ಅನ್ಕೊಂಡ್ ಪಕ್ಕದ ವಾರ್ಡ್ನವರೆಲ್ಲ ಓಡಿ ಬರ್ಬೇಕಾಗತ್ತೆ. ಹಾಗೆ ಭಗವತ್ ಪ್ರೀತಿಗಾಗಿ ಬಂಧುಗಳಲ್ಲಿ ಮಮತೆಯನ್ನ ಇಟ್ಟುಕೊಂಡು ಪ್ರಕೃತಿಯಲ್ಲಿ ದೊರಕುವ ಗಾಳಿ, ಬೆಳಕು, ಆಹಾರ ಇದೆಲ್ಲ ಭಗವಂತ ನಮಗೆ ನೀಡಿದ್ದು. ಇದಕ್ಕೆಲ್ಲ ನಾವು ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ಟ್ಯಾಕ್ಸ್ ಕಟ್ಟುವುದು ಅಂದ್ರೆ ಅದನ್ನ ನಮಗೆ ಹೇಗೆ ದಕ್ಕಿತೋ ಹಾಗೆ ಮುಂದಿನ ಪೀಳಿಗೆಯವರಿಗೆ ಕೊಟ್ಟು ಹೋಗಬೇಕು. ನಾವು ಉಸಿರಾಡಿದ ಗಾಳಿ ಮಲಿನವಾಗಿ ಮುಂದೆ ಉಸಿರಾಡುವವನಿಗೆ ಬರೀ ಯಾವ್ದ್ಯಾವ್ದೋ ಆಕ್ಸೈಡ್ಗಳು ಅನ್ನುವ ಹಾಗೆ ವಾತಾವರಣ ಅಶುದ್ಧಿಗೆ ಒಳಗಾಗಬಾರ್ದು. ಅದು ಇಂಗಾಲದ ಡೈಆಕ್ಸೈಡು, ನೈಟ್ರೋಜನ್ ಆಕ್ಸೈಡು, ಮತ್ತೊಂದು ಆಕ್ಸೈಡು, ಸಾವಿರಾರು ಮಿಶ್ರ ಗಾಳಿಗಳೆಲ್ಲ ಕೊನೆಗೆ ಅದು ಆಸಿಡ್ ಆಗಿ ಮಳೆ ಬರುವಾಗ ಮೈ ಮೇಲೆ ಬಿದ್ದದ್ದು ಕೂಡ ಸುಟ್ಟು ಹೋಗುವಷ್ಟು ಮಳೆ ಹನಿ ದುರ್ಭರವಾಗುವ ವಾತಾವರಣವನ್ನ ನಿರ್ಮಾಣ ಮಾಡಬಾರದು. ಇದು ನಾವು ಪ್ರಕೃತಿಗೆ ನೀಡುವಂತಹ ಕೃತಜ್ಞತಾ ಸ್ವರೂಪ ಸಮರ್ಪಣೆ. ಹೀಗೆ ಇಷ್ಟು ಸಂಗತಿಗಳನ್ನ ನಾವು ಹಿಂದೆ ಗಮನಿಸ್ತಾ ಬಂದ್ವಿ. ಅದಕ್ಕೂ ಕೆಲವೆಲ್ಲ ವಿಶೇಷ ದಿನಗಳ ಬಗ್ಗೆ ಹೇಳಿದ್ರು. ಅಂದ್ರೆ ಬಹುಶಃ ನಾವು ನೋಡ್ಬೇಕಾದ್ದು 25 ಶ್ಲೋಕಗಳು ಆಗಿತ್ತು. 26ನೆಯ ಶ್ಲೋಕವನ್ನ ನೋಡ್ಬೇಕು. ಅದರಲ್ಲಿ ಸ್ವಲ್ಪ ಹಿಂದೆ ಏಕಾದಶಿಯ ಮಹತ್ವವನ್ನ ನಿರೂಪಣೆ ಮಾಡಿದ್ರು. ಆ ಏಕಾದಶಿಯ ದಿವಸ ಇನ್ನು ವಿಶೇಷವಾದ ನಕ್ಷತ್ರಗಳು ಬಂದಾಗ, ದ್ವಾದಶಿಯ ದಿವಸ ಶ್ರವಣ ಬಂದ್ರೆ ಅದು ಕೂಡ ಉಪವಾಸಕ್ಕೆ ಯೋಗ್ಯವಾದ ಕಾಲ ಅಂತ ಹಿಂದೆ ಕೆಲವು ವಿಶೇಷ ವಿಷಯಗಳನ್ನ ವ್ರತಗಳನ್ನ ಹೇಳಿದ್ರು. ಯೇಷು ಸ್ನಾನಂ ಜಪೋ ಹೋಮೋ ವ್ರತಂ ದೇವದ್ವಿಜಾರ್ಚನಂ ದೇವ ನೃಭೂತೇಭ್ಯೋ ಯತ್ತತ್ತಂ ತದ್ಯನಶ್ವರಂ. ಅದರಲ್ಲೂ ವಿಶೇಷವಾಗಿ ಜ್ಯೇಷ್ಠ ಈ ಬಾರಿ ಅಧಿಕ ಮಾಸವಾಗಿ ಬಂದದ್ದು. ಅಧಿಕ ಮಾಸ ಅಂತಂದ್ರೆ 3 ವರ್ಷಗಳಿಗೊಮ್ಮೆ. ಹೇಳಿ. ಮುಗಿದಿತ್ತಾ? ಹೌದಾ? ಸರಿ, ನನಗೇನೋ ಹೇಳಿದ ನೆನಪಾಗ್ತಿಲ್ಲ. ನೋಡುವ. ಪ್ರಶ್ನೆ ಕೇಳಲಾ? ಈ ಅಧ್ಯಾಯದಲ್ಲಿ ಸರಿ, ಸುಮ್ಮನೆ ಒಟ್ಟು ತಾತ್ಪರ್ಯ ನೋಡ್ತಾ ಹೋಗೋಣ. ಈ ದಿವಸಗಳಲ್ಲಿ ಅಂದ್ರೆ ಹಿಂದೆ ಹೇಳಿದ ವ್ರತ ಅನುಷ್ಠಾನ ಮಾಡಬಹುದು ಅಥವಾ ವಿಶೇಷ ಯೋಗಗಳು ಅಂತ ಹೇಳಿದ ದಿವಸಗಳಲ್ಲಿ ಸ್ನಾನ, ಜಪ, ಹೋಮ, ವ್ರತ, ದೇವರ ಪೂಜೆ, ಬ್ರಾಹ್ಮಣ ಆರಾಧನೆ, ಪಿತೃದೇವತೆಗಳಿಗೆ ತರ್ಪಣ, ಮನುಷ್ಯ ಮತ್ತು ಪ್ರಾಣಿ ಈ ಎಲ್ಲ ಜೀವಿಗಳಿಗೆ ಏನಾದರೂ ಉಣುವುದಕ್ಕೆ ತಿನ್ನುವುದಕ್ಕೆ ಹಾಕುವಂಥದ್ದು, ಇದು ಅಕ್ಷಯ ಫಲವನ್ನ ಕೊಡುವಂಥದ್ದು. ಅದರಲ್ಲೂ ಅಧಿಕ ಮಾಸ ಅಂತನ್ನುವುದು 3 ವರ್ಷಗಳಲ್ಲಿ ಒಮ್ಮೆ ಚಂದ್ರನ ದಿನಗಳನ್ನ ಹೆಚ್ಚು ಉಳಿದದ್ದನ್ನ 10 ದಿನಗಳು ಉಳಿತಾ 3ನೇ ವರ್ಷಕ್ಕಾಗುವಾಗ 30 ದಿನ ಉಳಿಯತ್ತೆ. ಅದೊಂದು ಸ್ವಲ್ಪ ಆಚೀಚೆ ಆದ್ರೆ 33 ಅಂತ ಅಲ್ಲಿ ಉಪಾಸನೆಯ ಸಂಖ್ಯೆಯಾಗಿ ಅದು ರೂಪುಗೊಳ್ಳುತ್ತೆ. ಅಂತಹ ದಿನದ ಆಚರಣೆಯನ್ನ ಮಾಡುವುದಕ್ಕೆ ಆಗ ಏನು ಮಾಡಿದ್ರು ಅಧಿಕ. ಯಾವುದೇ ಸತ್ಕರ್ಮಗಳನ್ನು ಮಾಡಿದ್ರು ಕೂಡ ಅದು ಹೆಚ್ಚಿನ ಫಲವನ್ನ ಕೊಡುತ್ತೆ ಅಂತ ಒತ್ತು ಕೊಡ್ತಾರೆ. ಅಕ್ಷಯ್ಯ ಫಲವನ್ನ ತದ್ದತ್ತಂ ತದ್ಧಿ ಅನಶ್ವರಂ. ಅನಶ್ವರಂ ಅಂದ್ರೆ ಎಂದೂ ನಾಶವಿಲ್ಲದ್ದು. ತತ್ ಹಿ ಅಂದ್ರೆ ಖಂಡಿತ, ಅದು ಪ್ರಸಿದ್ಧ, ಶಾಸ್ತ್ರದಲ್ಲೆಲ್ಲ ಪ್ರಸಿದ್ಧ, ಲೋಕದಲ್ಲಿ ಕೆಲವೊಮ್ಮೆ ಅಸಿದ್ಧ ಆಗ್ಬಿಡುತ್ತೆ. ಆದ್ರೆ ಅವರಿಗೆ ಶಾಸ್ತ್ರದಲ್ಲಿದ್ದ ಮಾತು ಬೇಕು ಹೊರತು ಜನ ಆಚರಣೆ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡಲ್ಲ. ಅವರಿಗೆ ಜ್ಞಾನಿಗಳ ಮಾತು ಇಬ್ರೇ ಹೇಳಿದ್ರು ಕೂಡ ಅದು ಮುಖ್ಯ. 1000 ಜನ ಓಟ್ ಹಾಕಿದ್ದು ಸುಳ್ಳು ಅಂತ ಅಂದ್ರು ಅವರಿಗೆ ಅದು ಬೇಡ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ ವ್ಯವಸ್ಥಿತವು ಅನ್ನುವ ಹಿನ್ನೆಲೆಯಲ್ಲಿ ಶಾಸ್ತ್ರದ
ಕೆಲವು ವಿಶೇಷ ನಿಯಮಗಳನ್ನ ಹೇಳಿದ್ರು. ಸಂಸ್ಕಾರ ಕಾಲೋ ಜಾಯಾಯಾಹ ಅಪತ್ಯಸ್ಯಾತ್ಮನಸ್ತಥಾ ಪ್ರೇತ ಸಂಸ್ಥಾಮೃತಾಶ್ಚ ಕರ್ಮಣ್ಯಭ್ಯುದಯೇ ನೃಪ. ತನ್ನ ಪತ್ನಿಗೆ ನಡೆಸುವ ಸೀಮಂತಾದಿ ಕರ್ಮಗಳು, ನಾಮಕರಣಾದಿ ಸಂಸ್ಕಾರಗಳು ಮತ್ತು ಅಜ್ಞಾಧಾನ ಕರ್ತವ್ಯಗಳು, ಅಥವಾ ಪ್ರೇತಕರ್ಮದಲ್ಲಿ, ಅಥವಾ ಪ್ರೇತಕರ್ಮ ಅಂದ್ರೆ ಶರೀರವನ್ನ ಸುಟ್ಟು 13 ದಿವಸಗಳ ಕಾಲ ಮಾಡುವಂತಹ ಕರ್ತವ್ಯಗಳು, ಸಾಂವತ್ಸರಿಕ ಶ್ರಾದ್ದ ಅಥವಾ ಮದುವೆ ಉಪನಯನದಲ್ಲಿ ಮಾಡುವಂತಹ ವೃದ್ಧಿ ಶ್ರಾದ್ದಗಳು, ಇಂತಹ ಮಂಗಳ ಕಾರ್ಯದಲ್ಲಿ ಪಿತೃಗಳು, ದೇವತೆಗಳು, ಮನುಷ್ಯರು ಮತ್ತು ಪ್ರಾಣಿಗಳು ಇವರೆಲ್ಲರನ್ನು ತೃಪ್ತಿಪಡಿಸಬೇಕಾದದ್ದು ಅತ್ಯಂತ ಅಗತ್ಯದ ಕರ್ತವ್ಯ. ಆಗ ಅದು ಅಭ್ಯುದಯೇ, ಅಂದ್ರೆ ಅಭ್ಯುದಯ ಅಂದ್ರೆ ಬೆಳವಣಿಗೆಯ ಸಂಸ್ಕಾರಗಳು ಅಂತ ಅರ್ಥ. ಇಲ್ಲಿ ಅಕ್ಷಯ್ಯ ಫಲವನ್ನ ಕೊಡುತ್ತೆ. ಅಥ ದೇವಾನ್ ಪ್ರವಕ್ಷ್ಯಾಮಿ ಧರ್ಮಾದಿ ಶ್ರೇಯ ಆವಹಾನ್ ತವೈ ಪುಣ್ಯತಮೋ ದೇಶ ಸತ್ಪಾತ್ರಂ ಯತ್ರ ಲಭ್ಯತೆ. ಯಾವ ಜಾಗದಲ್ಲಿ ಸಜ್ಜನ ಸಿಗ್ತಾನೋ ಅದು ಕ್ಷೇತ್ರ. ಅಕಸ್ಮಾತ್ ಕ್ಷೇತ್ರದಲ್ಲಿ ಹೋದಾಗ್ಲೂ ಬರೀ ನಿಮ್ಗೆ ಅದು ಕೊಡಿಸ್ತೇವೆ, ಇಲ್ಲಿ ಕೊಡಿಸ್ತೇವೆ, ಮತ್ತೊಂದು ಕೊಡಿಸ್ತೇವೆ ಅಂತ ನಮ್ಮನ್ನ 10 ಜನ ಎಳ್ಕೊಂಡು ನಿಮಗೆ ದರ್ಶನ ಮಾಡಿಸ್ತೇವೆ ಅಂತ ಎಳ್ಕೊಂಡು ಹೋಗೋರು ಸಿಕ್ಕಿದ್ರೆ, ಅವರಿಗಿಂತ ಒಬ್ಬ ಸರಿಯಾದ ತಿಳುವಳಿಕೆಯನ್ನು ಸಿಕ್ಕಿದ್ರೆ ಅದು ಕ್ಷೇತ್ರ ಅಂತ ಆಗುತ್ತೆ. ಧರ್ಮವನ್ನು ಹೆಚ್ಚಿಸುವ, ಶ್ರೇಯಸ್ಸನ್ನ ಉಂಟು ಮಾಡುವ ಪ್ರದೇಶಗಳಲ್ಲಿ ಬಹಳ ಮುಖ್ಯವಾದದ್ದು ಯಾವುದು ಅಂದ್ರೆ ಸತ್ಪಾತ್ರ ಸಿಕ್ಕಿದ ಜಾಗ. ಅದು ದೇವಸ್ಥಾನ ಇಲ್ಲದೆ ಇರಬಹುದು, ಅಲ್ಲೂ ಒಂದು ತೀರ್ಥಕ್ಷೇತ್ರ ಇಲ್ಲದೆ ಇರಬಹುದು, ಆದ್ರೆ ನಿಜವಾಗಿಯೂ ತುಂಬಾ ಶ್ರದ್ಧೆಯಿಂದ ಬದುಕನ್ನ ಜೀವಿಸುವವ, ಸತ್ಕರ್ಮಗಳಲ್ಲಿ ತಗಿದವ, ಅಧ್ಯಯನದಲ್ಲಿ ನಿಷ್ಠ, ದೇವರು ಅಥವಾ ಪೂರ್ವದ ಆ ಆಚರಣೆಗಳ ಬಗ್ಗೆ ನಂಬಿಕೆಯಿಂದ ಅದನ್ನ ಯಾರ ಮೇಲೂ ಹೇರದೆ ತಾನು ಮಾತ್ರ ಸಾಧ್ಯವಾದಷ್ಟು ನಿಷ್ಠೆಯಿಂದ ಮಾಡುವ ಪರೋಪಕಾರ ಜೀವಿಯಂತಹ ವ್ಯಕ್ತಿ ಯಾರಾದರೂ ಸಿಕ್ಕಿದ್ರೆ ಅದೇ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮೊದಲು ನಮ್ಮ ಕೈಯಿಂದ ಆದಷ್ಟು ಆತನನ್ನ ತೃಪ್ತಿಪಡಿಸುವ ಕಾರ್ಯವನ್ನ ಮಾಡಬೇಕು. ವಿಶ್ವಂ ಭಾಗವತೋ ಯತ್ರ ಸರ್ವಮೇ ತಚ್ಚರಾಚರಂ ಯತ್ರ ಬ್ರಾಹ್ಮಣ ಕುಲಂ ತಪೋ ವಿದ್ಯಾದಯಾನ್ವಿತಂ. ಯಾವ ಪ್ರದೇಶದಲ್ಲಿ ಭಗವಂತನನ್ನ ತಿಳಿದವನಿರ್ತಾನೋ, ಎಲ್ಲಿ ತಪಸ್ಸು, ವಿದ್ಯೆ, ದಯೆಗಳಿಂದ ಕೂಡಿದ ಜ್ಞಾನಿಯ ಸಮೂಹವಿರುತ್ತೋ ಅಲ್ಲಿ ಇಡೀ ಪ್ರಪಂಚವೇ ನೆಲೆಸಿದೆ ಅಂತ ಅರ್ಥ. ಪ್ರಪಂಚದ ಎಲ್ಲಾ ರೀತಿಯ ದೇವತಾ ಶಕ್ತಿಗಳು, ತಾಪಸ ಭೂಮಿಯ ಅಭಿವ್ಯಕ್ತಿಗಳು ಅಲ್ಲೇ ಉಂಟಾಗತ್ತೆ. ಆದ್ರಿಂದಾಗಿ ಭಗವದ್ ಭಕ್ತನಾದ ಜ್ಞಾನಿಯ ಸಮೂಹ ಅದು ಭಗವಂತನ ವಿಶೇಷ ಸನ್ನಿಧಾನವುಳ್ಳದ್ದು. ಅಲ್ಲಿ ಇಡೀ ಪ್ರಪಂಚ ಇರುತ್ತೆ. ಯಾಕೆಂದ್ರೆ ದೇವ್ರು ಇರ್ತಾನೆ, ಅದ್ರಿಂದಾಗ ಅವನ ಹೊಟ್ಟೆಯಲ್ಲಿ ತುಂಬಿದ ಇಡೀ ಪ್ರಪಂಚದ ಎಲ್ಲಾ ಕ್ಷೇತ್ರಗಳು ಅದೇ ಸಜ್ಜನನಲ್ಲಿ, ಅದೇ ಜ್ಞಾನಿಯಲ್ಲಿ, ಅದೇ ಸತ್ಯವನ್ನ ತಿಳಿದವನಲ್ಲಿ ನೆಲೆಸಿರುತ್ತೆ. ಯತ್ರ ಯತ್ರ ಹರೇರರ್ಚ ಸತೇಶ ಶ್ರೇಯಸಾಂ ಪದಂ ಯತ್ರ ಗಂಗಾದಯೋ ನದ್ಯ ಪುರಾಣೇಶು ವಿಶ್ರುತ. ಭಗವಂತನ ವಿಶೇಷ ಸನ್ನಿಧಾನಗಳಿರ್ತಾವೋ ಅಲ್ಲಿ ಭಗವಂತನ ಅಂದ್ರೆ ಸನ್ನಿಧಾನ ಇರುವುದು ಅಂದ್ರೆ ಅದು ಕ್ಷೇತ್ರ ಆಗುತ್ತೆ ಅಂತ. ಎಲ್ಲಿ ಅಷ್ಟಾದಶ ಪುರಾಣಗಳಲ್ಲಿ ಹೇಳಿದ ನದಿಗಳು, ಉಪನದಿಗಳು, ತೀರ್ಥಕ್ಷೇತ್ರಗಳು ಇತ್ಯಾದಿಗಳೆಲ್ಲ ಉಲ್ಲೇಖಗೊಂಡಿದೆಯೋ ಅಂಥ ಜಾಗಗಳು, ಅಂಥ ಪ್ರದೇಶಗಳು ನಮಗೆ ಶ್ರೇಯಸ್ಸನ್ನ ಉಂಟು ಮಾಡುವಂಥವುಗಳು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂತ ಬೋರ್ಡ್ ಹಾಕೊಂಡ್ಬಿಡ್ತಾರೆ. ಪುರಾಣದಲ್ಲಿ ಇರುತ್ತೋ ಬಿಡುತ್ತೋ ದೇವರಿಗತ್ತು. ಆದ್ರೆ ಏನ್ ಹೆಸರು ಹೇಳಿದ್ರು ನಮ್ದು ಸ್ಕಂದ ಪುರಾಣದಲ್ಲಿದೆ. ಯಾಕಂದ್ರೆ ಸ್ಕಂದ ಪುರಾಣದಲ್ಲಿ ಏನಿದೆ ಅಂತ ಇಲ್ಲಿ ತನಕ ಯಾರು ನೋಡಿಲ್ಲ. ಅಲ್ಲಿರುವ 85,000 ಶ್ಲೋಕವನ್ನು ಓದ್ಲಿಕ್ಕೆ ಯಾರಿಗೂ ಪುರುಸೊತ್ತಿಲ್ಲ. ಹಾಗಾಗಿ ನಮ್ದು ಸ್ಕಂದ ಪುರಾಣದಲ್ಲಿದೆ, ನಮ್ದು ಪದ್ಮ ಪುರಾಣದಲ್ಲಿದೆ, ನಮ್ದು ಭವಿಷ್ಯ ಪುರಾಣದಲ್ಲಿ, ಭವಿಷ್ಯದಲ್ಲಂತೂ ಎಲ್ಲವೂ ಇದ್ದು ಬಿಡುತ್ತೆ. ಕೊನೆಗೆ ನಿಮ್ಮನ್ನು ಸೇರಿಸ್ಬಿಡ್ಬೋದು. ನೀವು ಗುರುಕುಲದಲ್ಲಿ ಚೆನ್ನಾಗಿ 6 ವರ್ಷಗಳ ಕಾಲ ಓದಿ ದಿಗ್ದಂತಿ ಪಂಡಿತನಾಗಿ ಜಗತ್ತನ್ನ 3 ದಿಕ್ಕುಗಳಲ್ಲಿ ಬೆಳಗಿದ. ಇನ್ನು 5 ದಿಕ್ಕು ಅವನಿಗೆ ಮರ್ತೋಗಿತ್ತು. ಸರಾಂಸಿ ಪುಷ್ಕರಾದೀನಿ ಕ್ಷೇತ್ರಾಣ್ಯರ್ಹಾಶ್ರಿತಾನ್ಯುತ ಕುರುಕ್ಷೇತ್ರಂ ಗಯಶಿರಃ ಪ್ರಯಾಗ ಕುಲಹಾಶ್ರಮ. ಪುಷ್ಕರ ಕ್ಷೇತ್ರ, ಪುಷ್ಕರ ಅನ್ನೋದು ಅತ್ಯಂತ ದೊಡ್ಡ ಸರೋವರ. ಅದರ ಬಗ್ಗೆ ಪುರಾಣ ಹೇಳುವಂತದ್ದು ಪುಷ್ಕರಂ ನರ್ತ್ಯ ದುಷ್ಕರಂ ಅಂತ. ಪುಷ್ಕರಕ್ಕೆ ಸಾಮಾನ್ಯ ಮನುಷ್ಯನಿಗೆ ಸುಲಭದಲ್ಲಿ ಪುಣ್ಯ ಇಲ್ಲದೆ ಇದ್ರೆ ಅಲ್ಲಿಗೆ ಹೋಗುವುದು ಸುಲಭ ಸಾಧ್ಯವಾದ ಸಂಗತಿ ಅಲ್ಲ ಅಂತ. ಅಂತಹ ಕ್ಷೇತ್ರಗಳ ಬಗ್ಗೆ ಪುಷ್ಕರಾದೀನಿ. ಆಮೇಲೆ ಆ ಕ್ಷೇತ್ರ ನೆರ್ಹಾಶ್ರಿತಾನ್ವಿತ ಯೋಗಿಗಳು ವಾಸವಾಗುವಂತಹ ಜಾಗ ಕುರುಕ್ಷೇತ್ರ, ಗಯಾ, ಪ್ರಯಾಗ, ಪುಲಹಾಶ್ರಮ ಮತ್ತು ಸಾಲಗ್ರಾಮದ ಗಂಡಕಿ. ಇಂತಹ ಅನೇಕ, ಪುಲಹಾಶ್ರಮ ಇರುವುದು ಗಂಡಕಿಯ ಹತ್ರವೇ, ಅದರಿಂದಾಗ ಅದನ್ನು ಪುಲಹಾಶ್ರಮ ಅಂತ ಕರೆದರು.
ಉಲಹನ ಆಶ್ರಮ ಇರುವ ಶಾಲಗ್ರಾಮದ ಕ್ಷೇತ್ರ ಏನಿದೆ ಇದೆಲ್ಲವೂ ಕೂಡ ಪುಣ್ಯ ಕ್ಷೇತ್ರಗಳು ಅಂತ. ಇನ್ನೂ ಇದೆ ನೈಮಿಷಂ ಫಲ್ಗುಣಂ ಸೇತು ಪ್ರಭಾಸೋತ ಕುಶಸ್ಥಲಿ ವಾರಾಣಸಿ ಮಧುಪುರಿ ಪಂಪಾ ಬಿಂದು ಸರಸ್ತಥ ನಾರಾಯಣಾಶ್ರಮೋ ನಂದ ತೀರ್ಥ ಸೀತಾರಾಮಾಶ್ರಮಾದಯ ಸರ್ವೇ ಇದನ್ನು ಓದಿದ್ವಾ? ಓದಿ ಆಗಿತ್ತಾ? ಆಗಿತ್ತಾ? ಓ, ತುಂಬಾ ನೆನಪಿದೆ ನಿಮಗೆ. ನಿಮಿಸಾರ್ ನಿಮಿಸಾರ್ ಅಂತ ಕರೀತಾರೆ ಇವತ್ತು ನೈಮಿಷ ಕ್ಷೇತ್ರವನ್ನ. ಅಲ್ಲಿ ಚಕ್ರತೀರ್ಥ ಅನ್ನುವಂತಹ ಒಂದು ವಿಶಿಷ್ಟವಾದ ತೀರ್ಥ ಇದೆ. ಫಲ್ಗುಣ ಅಂತಂದ್ರೆ ಎಲ್ಲಿ ಕಾಲಿಟ್ರೆ ಬರೀ ಕಾಲಿನ ಹರಡು ಮಾತ್ರ ಮುಳುಗುತ್ತೋ ಅಲ್ಲಿ ನೀರು ಇಡೀ ನದಿಯಲ್ಲಿ ಎಲ್ಲಿಂದ ಎಲ್ಲಿ ತನಕ ಹೋದ್ರು, ಅದು ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ, ಯಾವುದೇ ಕಾಲಕ್ಕೆ ಹೋದ್ರು ಕಾಲಿನ ಹರಡಿನ ಭಾಗ ಮಾತ್ರ ಮುಳುಗುತ್ತೆ. ಇನ್ನು ಹೆಚ್ಚು ಅಂದ್ರೆ ಗಂಟಿನ ಹತ್ರ ಬರುತ್ತೆ. ಅದು ಕೆಲವು ಕಡೆ ಒಂಚೂರು ಮಣ್ಣು ಕೊಚ್ಚಿಕೊಂಡು ಹೋಗಿದ್ರೆ ಇಷ್ಟು ಆಳ ಜಾಸ್ತಿ ಇರುತ್ತಷ್ಟೇ. ಇದು ಬಿಟ್ರೆ ಉಳಿದ ಇಡೀ ನದಿಗೆ ಹೆಸರೇ ಅದು ಫಲ್ಗು ಅಂತಾನು ಕರೀತಾರೆ. ಇಷ್ಟೇ ನೀರು. ನಾವು ಅಲ್ಲಿ ಸ್ನಾನ ಮಾಡ್ಬೇಕು ಅಂದ್ರೆ ಡಿಪ್ಸ್ ಹೊಡಿಬೇಕು. ಅಷ್ಟೊತ್ತಿಗೆ ಸ್ವಲ್ಪ ಯಾರಾದ್ರೂ ಆಚೆ ಈಚೆ ಓಡಾಡಿ ಬಂದಿದ್ರೆ ಕೆಸರು ಸಿಗುತ್ತೆ ಅಥವಾ ಮಣ್ಣು ಸಿಗುತ್ತೆ, ಅದರೊಟ್ಟಿಗೆ ಎದ್ದು ಬಂದು ಕುಂಜರ ಶೌಚ ಮಾಡ್ಕೊಂಡು ಬರ್ಬೇಕು. ಪ್ರಭಾಸ ಅದು ಗುಜರಾತಿನ ಭಾಗದಲ್ಲಿರುವಂತದ್ದು. ಕುಶಸ್ಥಲಿ ಅದು ಕೂಡ ಅದರ ಪಕ್ಕದಲ್ಲೇ, ಆದ್ರೆ ಅದನ್ನ ಇವತ್ತು ನೇರವಾಗಿ ಸಂದರ್ಶನ ಮಾಡುವುದು ಕಷ್ಟ. ಸಮುದ್ರದಲ್ಲಿ ಮುಳುಗಿ ಹೋದ ಜಾಗ ಅಂತ ಅರ್ಥ. ಆದ್ರೆ ಭೇಟ್ ದ್ವಾರಕ ಅಂತ ಒಂದು ಭಾಗ ಸಿಗುತ್ತೆ. ವಾರಾಣಸಿ ಕಾಶಿ, ಮಧುಪುರಿ ಮಧುವನ ಅಂತ ಕರೀತಾರೆ. ಮಧುರೆಯ ಮಧ್ಯದಲ್ಲಿ ಒಂದು ಮಧುಬನ್ ಅಂತಿದೆ. ಇವತ್ತಿಗೂ ಅಲ್ಲಿ ಎಲ್ಲ ಮರಗಳು ಏನಂತಾರೆ ಒಂದಕ್ಕೊಂದು ಜೋಡಿಯಾಗಿ ಮಲಗಿವೆ. ಅಂದ್ರೆ ಒಂದು ಕೃಷ್ಣ ಒಂದು ರಾಧೆ, ಒಂದು ಕೃಷ್ಣ ಒಂದು ರಾಧೆ ಅಂತ. ಹಾಗೆ ನೂರಾರು ಮರಗಳು ರಾಧೆ ಕೃಷ್ಣರ ಹಾಗೆ ಒಂದಕ್ಕೊಂದು ಬೆಸೆದುಕೊಂಡು ನಿಂತಿವೆ ಮರಗಳು. ಇಡೀ ಆ ಊರೇ ಹಾಗೆ ಇದೆ. ಇಡೀ ಊರಲ್ಲಿ 2 ಗಿಡಗಳು ಪರಸ್ಪರ ಒಂದಕ್ಕೊಂದು ಹೆಣೆದುಕೊಂಡು ಚಪ್ಪರ ಹಾಕಿದ ಹಾಗೆ ಮಧುವನ ಅಂತ ಇದೆ. ಅದಕ್ಕೊಂದು ಹೊರಗಿನಿಂದ ಪೂರ್ತಿ ಆವರಣ ಇದೆ. ಅಲ್ಲಿ ರಾತ್ರಿ ಯಾರು ಹೋಗಲ್ಲ, ಹಗಲು ಮಾತ್ರ ಪ್ರವೇಶ. ರಾತ್ರಿ ಇಡೀ ಸೆಕ್ಯೂರಿಟಿ ಅದನ್ನ ಪೂರ್ತಿ ಕ್ಲೀನ್ ಮಾಡಿ ಎಲ್ಲರನ್ನು ಹೊರಗೆ ಕಳಿಸಿ ಬೀಗ ಹಾಕಿ ಹೋಗ್ತಾನೆ. ಅಲ್ಲೊಂದು ಮಧ್ಯದಲ್ಲಿ ಒಂದು ಛಾವಣಿಯಲ್ಲಿ ಪ್ರತಿ ದಿವಸ ಹಾಲು, ಕಣ್ಣಿನ ಕಾಡಿಗೆ ಅರಶಿನ, ಕುಂಕುಮ ಎಲ್ಲ ಇಟ್ಟು ಹೋಗ್ತಾರೆ ರಾತ್ರಿ. ಅವರಿಬ್ರು ರಾಧೆ ಮತ್ತು ಕೃಷ್ಣ ಇಬ್ರು ಕೂಡ ಅಲ್ಲಿ ಸೇರ್ತಾರೆ ಅಂತ. ಅದು ಕೆಲವೊಮ್ಮೆ ಅಲ್ಲಿಯ ನಂಬಿಕೆ, ನಮ್ಗೆ ನೇರ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಅದು ಬಳಸಿರ್ತಾರೆ ಅಂತ. ಆ ಹೊತ್ತಿಗೆ ನಾವು ಮರುದಿವಸ ಬೆಳಿಗ್ಗೆ ಬರುವಾಗ ಮತ್ತೆ ಮರುದಿವಸ ಹೊಸ್ತಿಡ್ತಾರೆ. ಪ್ರತಿ ದಿವಸ ಹೊಸ್ತಿಟ್ಟು ರಾತ್ರಿ ವಾಪಸ್ ಬರ್ತಾರೆ. ಅಲ್ಲಿ ರಾಧಾ ಮತ್ತು ಕೃಷ್ಣರು ಇಬ್ಬರು ಕೂಡ ಬಹಳ ಸಂತೋಷದಿಂದ ವಿಹಾರ ಮಾಡುತ್ತಾರೆ. ಗೆಜ್ಜೆಯ ಶಬ್ದಗಳು ಕೇಳ್ತಾವೆ, ಬಳೆಯ ನಿನಾದ ಕೇಳಿಸುತ್ತೆ, ಜುಮುಕಿಯ ಜುಳು ಕೇಳಿಸುತ್ತೆ ಅಂತ. ಹೀಗೆಲ್ಲ ಏನೋ ಒಂದು ಮಾತಿದೆ, ಅದು ಕೇಳಿದವರಿಗೆ ಗೊತ್ತು. ಪಂಪ ಇರುತ್ತೆ, ನಂಬಿದವನಿಗೆ ಕೇಳಿಸತ್ತೆ, ಕೇಳಿಸುದಿಲ್ಲ ಅಂತಿದ್ದವನಿಗೆ ಯಾವತ್ತೂ ಕೇಳಿಸಲ್ಲ. ಪಂಪ ಅನ್ನೋದು ಹಂಪೆಯ ಬಳಿಯ ಸರೋವರ. ಇವತ್ತು ಯಂತ್ರೋದ್ಧಾರಕ ಅಂತ ಒಂದು ಹನುಮಂತನ ಗುಡಿ ಇದೆ, ಅದರ ಎದುರು ಭಾಗದಲ್ಲಿರುವ ದೊಡ್ಡ ಸರೋವರ ಪಂಪಾ ಸರೋವರ. ಬಿಂದುಸರ ಇದು ತಾಯಿಗೋಸ್ಕರ ಉಪದೇಶ ಮಾಡಿದ ಕಪಿಲ ತಾಯಿಯ ಸಂತೋಷದ ಕಣ್ಣೀರು ಜಾರಿ ಬಿದ್ದಾಗ ಅದೊಂದು ಸರೋವರವಾಯಿತು ಅಂತ ಹೇಳ್ತಾರೆ. ನಾರಾಯಣಾಶ್ರಮ, ಬದರಿಕಾಶ್ರಮವನ್ನೇ ನಾರಾಯಣಾಶ್ರಮ ಅಂತ ಕರೀತಾರೆ. ನಾರಾಯಣ ಆಶ್ರಮ ಅಂತ ಇನ್ನೊಂದು ಕಡೆ ಹೇಳ್ತಾರೆ, ಅದು ಪ್ಲೇಸ್ ಮರ್ತೆ, ಬಹಳ ಪ್ರಸಿದ್ಧ ನಾರಾಯಣಾಶ್ರಮ ಅಂತ. ಇನ್ನೊಂದು ನಾರಾಯಣಿ ಅಂತ ಒಂದು ತೀರ್ಥ ಇದೆ, ಅದು ಕರಾಚಿಯಲ್ಲಿರುವಂತದ್ದು. ಸಿಂಧು ಬಂದು ಗಂಗೆಯಲ್ಲಿ ಸಮುದ್ರದಲ್ಲಿ ಸೇರುವಂತದ್ದು. ಇನ್ನೊಂದು ನಾರಾಯಣಾಶ್ರಮ ಬಹಳ ಪ್ರಸಿದ್ಧ, ಇತ್ತೀಚೆಗೆ ಕೇಳಿದ್ದೆ, ಬಹಳ ಜನ ಅಲ್ಲಿ ಹೋಗಿ ಬರ್ತಾರೆ. ಅಲಕನಂದ, ಅದಾದ ಮೇಲೆ ಸೀತಾರಾಮರು ಓಡಾಡಿದ ಚಿತ್ರಕೂಟ, ಇನ್ನು ಕುಲಾಚಲ ಅಂದ್ರೆ ಮಹೇಂದ್ರ, ಸಹ್ಯ, ಮಲಯ ಇತ್ಯಾದಿಗಳೆಲ್ಲವೂ ಕೂಡ ಕುಲಪರ್ವತಗಳು ಕೂಡ ಕ್ಷೇತ್ರಗಳು ಅಂತ ಅರ್ಥ. ಹಾಗಾಗಿ ನಮಗೆ ಪರ್ವತಗಳು ಯಾಕೆ ಅಷ್ಟು ಮಹತ್ವದ್ದು ಅಂದ್ರೆ ಅದು ಕೇವಲ ಒಂದು ಪ್ರಾಕೃತಿಕ ಸಂಪತ್ತು ಅಂತ ಭಾವಿಸುವುದಲ್ಲ. ಯುನೆಸ್ಕೋದವರು ತಡೆದ ಮೇಲೆ ಅಲ್ಲಿ ನಾವು ಓಡಾಡದೆ ನಿಲ್ಲುವುದಲ್ಲ. ನಮಗೆ ಪ್ರಜ್ಞೆ ಇರ್ಬೇಕಿತ್ತು, ಇದು ಪಾರಂಪರಿಕ ಸ್ಥಳ ಮಾತ್ರ ಅಲ್ಲ, ಇದು ಆಧ್ಯಾತ್ಮಿಕ ಸ್ಥಳ ಅಂತ.
ಅದೆಲ್ಲ ಕ್ಷೇತ್ರದ ಸನ್ನಿಧಾನ ಇರುವಂತಹವುಗಳು. ಭಗವಂತನ ವಿಶೇಷ ರೂಪ ಧಾರಣೆ ಅಲ್ಲಿ ನಮಗೆ ರಕ್ಷಣೆ ಮಾಡುವುದಕ್ಕೋಸ್ಕರ ಇರುತ್ತೆ ಅಂತ ಅನ್ನೋದನ್ನ ಇಲ್ಲಿ ಭಾಗವತ ಹೇಳಿತು. ಏತೆ ಪುಣ್ಯತಮಾ ದೇಶಾಃ ಹರೇರರ್ಚಾಶ್ ಅರ್ಚಾಶ್ರಿತಾಶ್ಚಯೇ ಏತಾನ್ ದೇಶಾನ್ ನಿಷೇವೇತ ಇವೆಲ್ಲವೂ ಅತ್ಯಂತ ಪುಣ್ಯಕರವಾದಂತಹ ಪ್ರದೇಶಗಳು. ಹರಿಯ ಸನ್ನಿಧಾನ ಇರುವಂತಹ ಪ್ರದೇಶಗಳನ್ನ ಎಷ್ಟು ಎಷ್ಟು ಪ್ರಯಾಣ ಮಾಡಿ ಸಂತೋಷ ಪಡ್ತಾನೋ ಅವನು ಅಲ್ಲೆಲ್ಲ ಓಡಾಡಿದ್ದರ ಪುಣ್ಯ ಫಲದಿಂದ ಮತ್ತೆ ಮತ್ತೆ ಅಂತಹ ಕೋಶ ಅಂದ್ರೆ ದೇಶ ಸುತ್ತುವ ಸಂತೋಷ ಅವನಿಗೆ ಲಭ್ಯವಾಗುತ್ತೆ. ಶಾಸ್ತ್ರದಲ್ಲಿರುವಂತದ್ದು ದೇಶ ಸುತ್ತು ಕೋಶ ಓದು ಅಂತ. ದೇಶ ಸುತ್ತದೆ, ಅದು ದೇಶ ಅಂದ್ರೆ ಯಾವ್ದೋ ಅಮೆರಿಕ ದೇಶ ಅಲ್ಲ, ಯಾವ್ದೋ ಜಪಾನು ಅಮೆರಿಕ. ಇವ್ರು ಹೋಗುದಿದ್ರೆ ಇವ್ರನ್ನೆಲ್ಲ ಸೂಡಾನಿಗೆ, ಈಜಿಪ್ಟಿಗೆ, ಕೈರೋಗೆ ಕಳಿಸ್ಬೇಕು, ಹೋಗ್ ಬನ್ನಿ ಅಂತ, ತಿರುಗಾಡ್ತೇವೆ ಅಂತ ಅನ್ನೋರಿಗೆ. ಇನ್ನೊಂದ್ಸರ್ತಿ ಹೋಗ್ಬಾರ್ದು ಅಂತ ಅರ್ಥ ಆಗತ್ತೆ. ಸುತ್ತಿದ್ರೆ ಅದರಿಂದ ತಿಳಿಲಿಕ್ಕಿರ್ಬೇಕು, ತಲೆ ಸುತ್ತು ಬರ್ಬಾರ್ದು. ಆಮೇಲೆ ಕೋಶ ಓದು ಅಂದ್ರೆ, ಕೋಶ ಅಂದ್ರೆ ಅಮರಕೋಶ ಓದುದಲ್ಲ, ಅಮರಕೋಶ ಕಲಿಬೇಕದು ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ಕೋಶ ಅಂತ ಅನ್ನುವ ಶಬ್ದವನ್ನ ಲೋಕದಲ್ಲಿ ಬಳಸುವಂತದ್ದು, ಶಾಸ್ತ್ರದಲ್ಲಿ ಬಳಸುವಂತದ್ದು ಮಹಾಭಾರತ. ಮಹಾಭಾರತಕ್ಕೆ ಕೋಶ ಅಂತ ಹೆಸರು. ಭಾರತವನ್ನ ಸುತ್ತಬೇಕು, ಭಾರತವನ್ನು ಓದಬೇಕು. ಇದೆರಡು ಮಾಡಿದವನ ಬದುಕಿನಲ್ಲಿ ಪೂರ್ಣತೆಯನ್ನು ಸಂಪಾದನೆ ಮಾಡ್ಲಿಕ್ಕೆ ಆತನಿಗೆ ಶಕ್ತಿ ಬರುತ್ತೆ ಅಂತ. ಜೀವನದಲ್ಲಿ ಎಲ್ಲಿವರೆಗೆ ಅಂದ್ರೆ ಜಯೋಪಜೀವಿ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಸರ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವನಿಗಿಂತ ಒಂದು ಮೆಟ್ಟಿಲು ಎತ್ತರ ಯಾರು? ಜಯೋಪಜೀವಿ. ಜಯೋಪಜೀವಿ ಅಂದ್ರೆ ಜಯ ಅಂದ್ರೆ ಮಹಾಭಾರತಕ್ಕೆ ಮತ್ತೊಂದು ಹೆಸರು. ಅದನ್ನು ಉಪಜೀವಿಸಿಕೊಳ್ಳುವುದು ಅಂದ್ರೆ ಅದನ್ನ ಸಮಗ್ರ ಎಲ್ಲಾ ಮುಖದಿಂದಲೂ ಅಧ್ಯಯನ ಮಾಡುವುದಕ್ಕೆ ಬದುಕನ್ನು ಮೀಸಲಿಟ್ಟವ ಅವನು ಸರ್ವ ಕ್ಷೇತ್ರಗಳಿಗಿಂತ ಮಿಗಿಲಾದ ಒಬ್ಬ ಜೀವಂತ ವಾಚನಾಲಯ ಅಥವಾ ಜೀವಂತ ಗ್ರಂಥಾಲಯ ಅನ್ನುವ ಹಾಗೆ ಅವನನ್ನು ಗೌರವಿಸುತ್ತೆ. ಧರ್ಮೋ ಹ್ಯತ್ರೋದಿತ ಪುಂಸಾಂ ಸಹಸ್ರಾತಿ ಫಲೋದಯ ಚಾತ್ ಪಾತ್ರಂ ಚಾತ್ರುಕ್ತಂ ಈ ಕವಿ ಪಾತ್ರವಿತ್ತಮೈ. ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಆಚರಿಸಿದ ಸತ್ಕರ್ಮಗಳು ಲೋಕದಲ್ಲಿ ಅಥವಾ ಬೇರೆ ಕಡೆ ಅಥವಾ ಮನೆಯಲ್ಲಿ ಆಚರಿಸಿದ ಕರ್ಮಗಳಿಗಿಂತ ಸಹಸ್ರಾಧಿ ಫಲೋದಯ, 1000 ಪಟ್ಟು ಹೆಚ್ಚು ಪುಣ್ಯವನ್ನ ಕೊಡುತ್ತೆ. ಯಾಕೆಂದ್ರೆ ಆ ಕ್ಷೇತ್ರಗಳಲ್ಲಿರುವಂತಹ ಸನ್ನಿಧಾನ ನಮ್ಮ ಆಲೋಚನೆಗಳನ್ನ ಶುದ್ಧ ಮಾಡುವುದಲ್ಲದೆ ಇನ್ನಷ್ಟು ಹೆಚ್ಚಿನ ಪ್ರೇರೇಪಣೆಯನ್ನು ನೀಡುತ್ತೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಆ ಜಾಗದ ಮಹತ್ವ ದೊಡ್ಡದಾಗುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಸತ್ಪಾತ್ರ ಯಾರು ಅನ್ನುವುದನ್ನ ನಮಗೆ ತಿಳಿಸುವುದು ಕೂಡ ಇಲ್ಲಿ ಸಿಗುವಂತಹ ಜ್ಞಾನಿಗಳೇ. ಅದರಿಂದಾಗಿ ಪಾತ್ರಂ ಚಾತ್ರ ನಿರುಕ್ತಂ ವೈ ಕವಿಭಿ ಪಾತ್ರವಿತ್ತಮೈ. ಯಾರು ಪಾತ್ರವಿತ್ತಮರೋ ಅವರೇ ಸರಿಯಾದ ಪಾತ್ರ ಯಾವುದು ಅಂತ ನಮಗೆ ತಿಳಿಸಿಕೊಡ್ತಾರೆ. ನಮಗೆ ಒಂದು ಅಲ್ಯೂಮಿನಿಯಂ ಪಾತ್ರೆ, ಒಂದು ಸ್ಟೀಲ್ ಪಾತ್ರೆ, ಇಂಥದ್ ಬಿಟ್ರೆ ಬೇರೆ ಗೊತ್ತಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಯನ್ನು ಗುರುತಿಸುವ ಶಕ್ತಿಯನ್ನ ಅವರ ಭೇಟಿಯಿಂದ ನಮಗೆ ಅರ್ಥ ಆಗುತ್ತೆ. ಯಾರನ್ನ ನಾವು ಮಾದರಿಯಾಗಿ ಇಟ್ಕೊಳ್ಬೇಕು, ಯಾರ ಬೆನ್ನ ಹಿಂದೆ ಬೀಳ್ಬೇಕು. ಚಂದ ಚಂದ ಭಾಷಣ ಮಾಡ್ತಾನೆ, ಒಳ್ಳೊಳ್ಳೆ ಪದಗಳನ್ನು ಬಳಸ್ತಾನೆ, ತುಂಬಾ ರೀಲ್ಸ್ ಗಳನ್ನು ಮಾಡ್ತಾನೆ, ಅಥವಾ ಇವತ್ತು ನಮಗೆ ಆಸಕ್ತಿ ಬರ್ಲಿಕ್ಕೆ ಕಾರಣಗಳೆಲ್ಲ ಲೋಕದಲ್ಲಿ ಫೇಮಸ್ ಆದ್ರೆ ಅವನ ವ್ಯಕ್ತಿ ಅಂತ, ಇಲ್ಲ ಅಂದ್ರೆ ಸತ್ತಿ ಅಂತ ಅರ್ಥ, ಅವನು ಬೆದರಿಕೆ ಇಲ್ಲ ಅಂತ ಆಗೋಗುತ್ತೆ. ಆದ್ರೆ ಅವರು ಅದರ ಬೇರೆ ದಿಕ್ಕನ್ನು ತೋರಿಸ್ತಾರೆ. ಸತ್ಯ ಎಲ್ಲಿದೆ ಅಂದ್ರೆ ಪ್ರಸಿದ್ಧಿಯಲ್ಲಿ ಇಲ್ಲ. ಎಲ್ಲಿ ಪ್ರಸಿದ್ಧಿ ಇರುತ್ತೋ ಅಲ್ಲಿ ಸಿದ್ಧಿ ಇರಲ್ಲ, ಎಲ್ಲಿ ಸಿದ್ಧಿ ಇರುತ್ತೋ ಅಲ್ಲಿ ಪ್ರಸಿದ್ಧಿಗೆ ಬರಲ್ಲ. ಸತ್ಯ ಯಾವತ್ತೂ ಕೂಡ ಬಹಳ ಗುಟ್ಟಾಗಿ ಮಲಗುತ್ತೆ ಅಂತ. ಎರಡೂ ಸೇರಿದಂತಹ ಅಪರೂಪದ ವ್ಯಕ್ತಿಗಳು ಇರಬಹುದು, ಇಲ್ಲ ಅಂತಿಲ್ಲ. ಆದ್ರೆ ಅಂತ ಸಂಖ್ಯೆ ಕಲಿಯುಗದಲ್ಲಿ ಬಹಳ ಕಮ್ಮಿ. ಹಿಂದಿನ ಯುಗಗಳಲ್ಲೆಲ್ಲ ಅದಕ್ಕೆ ವ್ಯವಸ್ಥೆ ಇದೆ. ಸತ್ಯವಂತರಿಗಿದು ಕಾಲವಲ್ಲ ಅಂತ ಈ ಹಿನ್ನೆಲೆಯಲ್ಲೂ ಹೇಳಿರಬಹುದು. ಹರಿರೈವೈಕ ಉರ್ವೀಹ ಯನ್ಮಯಂಚ ಚರಾಚರಂ ದೇವರ್ಷರ್ಹತ್ಸು ವೈ ಸತ್ಸು ತತ್ರ ಬ್ರಹ್ಮಾತ್ಮಜಾದಿಷು ರಾಜನ್ಯತಂಗ್ರ ಪೂಜಾಯಾಂ ಮತಃ ಪಾತ್ರತಯಾಚ್ಯುತಃ. ರಾಜನೇ, ಭಗವಂತನೇ ಎಲ್ಲದಕ್ಕಿಂತ ಮುಖ್ಯ ಪಾತ್ರ. ನಾವು ಸಲ್ಲಿಸುವುದಿದ್ರೆ ದೇವರಿಗೆ ಎಲ್ಲ ಸೇವೆಯನ್ನ ಸಲ್ಲಿಸುವುದು ಎಲ್ಲಕ್ಕಿಂತ ಮುಖ್ಯ. ಯಾಕೆಂದ್ರೆ ಸಕಲ ಚರಾಚರಗಳಿಗೆ ಒಡೆಯನಾದ ನಾರಾಯಣನೇ ನಿನ್ನ ಸಮಸ್ತ ಆತಿಥ್ಯಗಳಿಗೆ ಮೊದಲು ಭಾಗವಾಗಬೇಕಾದವನು. ಇದು ನಾರದರು ಯುಧಿಷ್ಠಿರನ ಹತ್ರ ಮಾತಾಡ್ತಾ ಇರುವ ಪ್ರಸಂಗ. ರಾಜಸೂಯಾಗದಲ್ಲಿ ತಾನು ನಡೆಸಬೇಕಾದ ಆದರಾತಿಥ್ಯದಲ್ಲಿ ಎಲ್ಲರಿಗಿಂತ ಮಿಗಿಲಾದ ಪಾತ್ರ ಯಾರು ಅನ್ನುವ ಪ್ರಶ್ನೆಯನ್ನ ಉತ್ತರಿಸ್ತಾ ಈ ಮಾತುಗಳನ್ನ ಹೇಳ್ತಾ, ನೀನು ಈ ರಾಜಸೂಯಾಗದಲ್ಲಿ ಬ್ರಹ್ಮಪುತ್ರರೇ ಮೊದಲಾದ ಸನಕ ಸನಂದನ ಸನಕ ಸನಾತನ ಸನತ್ ಕುಮಾರರೇ ಮೊದಲಾದ ಎಲ್ಲ ಬ್ರಹ್ಮರ್ಷಿಗಳಿಗಿಂತ, ದೇವತೆಗಳಿಗಿಂತ, ಋಷಿಗಳಿಗಿಂತ ಅಗ್ರಪೂಜೆಗೆ ಯೋಗ್ಯನಾದವನು ಯಾರು ಅಂದ್ರೆ
ಶ್ರೀಕೃಷ್ಣನೊಬ್ಬನೇ. ಅದಕ್ಕೆ ಶ್ರೀಕೃಷ್ಣ ಇಲ್ಲಿ ಆರಿಸಲ್ಪಟ್ಟಿದ್ದಾನೆ. ಪಾತ್ರತಯ ಅಚ್ಯುತಃ ಪೂಜಾಯಾಂ ಮತಃ. ಅಚ್ಯುತಃ ಶ್ರೀಕೃಷ್ಣನು ಪಾತ್ರತೆಯ ಯೋಗ್ಯ ಇವನು ಅನ್ನುವ ಕಾರಣಕ್ಕಾಗಿಯೇ ಅಗ್ರಪೂಜಾಯಾಂ ಮತಃ, ಅಗ್ರಪೂಜೆಯಲ್ಲಿ ಅಭಿಪ್ರೇತನಾಗಿದ್ದಾನೆ. ಜೀವರಾಶಿಭಿರಾಕೀರ್ಣ ಆಂಡಕೋಶಾಂಘ್ರಿಪೋ ಮಹಾನ್ ತನ್ಮೂಲತ್ವಾದಚ್ಯುತೇಚ್ಛ ಸರ್ವಜೀವಾತ್ಮತರ್ಪಣಂ. ಅತ್ಯಂತ ದೊಡ್ಡದಾದ ಬ್ರಹ್ಮಾಂಡ ವೃಕ್ಷಗಳ ಒಳಗೆ ಸೇರಿಕೊಂಡ ಜೀವರಾಶಿಗಳು ಈ ಮರಕ್ಕೆ ಹೆಚ್ಚಿನ ಚೆಲುವನ್ನು ಕೊಟ್ಟಿದೆ. ಶ್ರೀಹರಿ ಆ ಇಡೀ ಮರದ ಮೂಲ ಬೇರಾಗಿದ್ದಾನೆ. ಆಂಡಕೋಶಾಂಘ್ರಿಪಃ ಮಹಾನ್ ತನ್ಮೂಲತ್ವಾತ್ ಅಚ್ಯುತೇಜ್ಯ. ಅಚ್ಯುತ ತನ್ಮೂಲತ್ವಾತ್, ಈ ಇಡೀ ಮರದ ಬೇರು ಒಳಗಿನ ಶಕ್ತಿ ಮರವನ್ನ ಎಲ್ಲೆಡೆಯಿಂದ ತುಂಬಿಸುವವನು ಅವನು. ಅವನನ್ನು ಒಂದು ವೇಳೆ ತೃಪ್ತಿಪಡಿಸಿದ್ರೆ ಸರ್ವ ಜೀವಾತ್ಮ ತರ್ಪಣಂ, ಅವನಿಗೆ ಸಂತೋಷ ಪಡಿಸಿದ್ರೆ ಜಗತ್ತೆಲ್ಲವೂ ತೃಪ್ತವಾಗುತ್ತೆ. ಜಗತ್ತಿನ ಎಲ್ಲ ಜೀವರಾಶಿಗಳಿಗೂ ಕೂಡ ನಾವು ಕೃತಜ್ಞತೆಯನ್ನು ಅರ್ಪಿಸಿದ ಹಾಗಾಗತ್ತೆ. ಎಲ್ಲ ಜೀವರಾಶಿಗಳಲ್ಲೂ ಅವನನ್ನೇ ಕಾಣುವುದು, ಎಲ್ಲ ಜೀವರಾಶಿಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರನೇ ಅವನಿಗೆ ಅರ್ಪಿಸುವುದು. ಇದು ಇಲ್ಲಿ ಬಹಳ ತುಂಬಾ ಸುಂದರವಾದ ಪದ್ಯ. ಪುರಾಣ್ಯನೇನ ಸೃಷ್ಟಾನಿ ನೃತಿರ್ಯ ಋಷಿ ದೇವತಾ ತೇ ಶೇತೆ ಜೀವರೂಪೇಣ ಪುರುಷೋಹ್ಯಸಂ. ಮನುಷ್ಯರು, ಪಶುಗಳು, ಋಷಿಗಳು, ದೇವತೆಗಳು ಮುಂತಾದ ಅನೇಕ ಶರೀರಗಳನ್ನು ಈ ಹರಿಯೇ ಸೃಷ್ಟಿ ಮಾಡಿದ್ದು. ಪ್ರತಿಬಿಂಬನಾದ ಜೀವನ ಜೊತೆಗೆ ತಾನು ಬಿಂಬರೂಪನಾಗಿ ಪ್ರತಿ ಶರೀರದಲ್ಲಿ ವಾಸ ಮಾಡುವುದರಿಂದಲೇನೆ ಅವನ್ನ ಪುರುಷ. ಪುರಿ ಶೇತೆ, ಪುರಿ ಅಂದ್ರೆ ಮನೆಗಳಲ್ಲಿ ಅಥವಾ ದೇಹಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಪೂರ್ಣ ಪ್ರಮಾಣದಲ್ಲಿ ವಾಸ ಮಾಡುವನೊಬ್ಬನೇ. ಉಳಿದವರೆಲ್ಲ ಕ್ಷೇತ್ರಸ್ಥರು. ಭಗವಂತ ಕ್ಷೇತ್ರಜ್ಞ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಸರ್ವಕ್ಷೇತ್ರಗಳಲ್ಲೂ ಕ್ಷೇತ್ರಸ್ಥನಾಗಿರುವವನು, ಆ ಕ್ಷೇತ್ರದಲ್ಲಿರುವವನು ಕ್ಷೇತ್ರಸ್ಥ ಜೀವ. ಆದ್ರೂ ಅವನು ಇದ್ದೇನೇನದೇ ಗೊತ್ತಿಲ್ಲ. ನಾನೇ ಶರೀರ ಅನ್ಕೊಂಡ್ ಬೊಂಬಡ ಹೊಡಿತಾ ಇರ್ತಾನೆ. ದಪ್ಪ ಆಯ್ತು, ಕಪ್ಪಾಯ್ತು, ತೆಳ್ಳಗಾಯ್ತು, ಬೆಳ್ಳಗಾಯ್ತು ಅಂತ ಬೊಬ್ಬೆ ಹೊಡ್ಕೊಂಡು ಕೂತಿರ್ತಾನೆ. ಅಯ್ಯೋ 2 kg ಜಾಸ್ತಿ ತಿಂದು ಬಿಟ್ಟಿದ್ದೇನೆ, ದಪ್ಪ ಆಗ್ಬಿಟ್ಟಿದ್ದೇನೆ, ಇನ್ನು 5 kg ಇಳಿಸ್ಬೇಕು ಅಂತ ಕೂತಿರ್ತಾನೆ. ಆದ್ರೆ ಒಳಗಿನಿಂದ ಬಿಂಬನಾಗಿರುವಂತಹ ಭಗವಂತ ಎಲ್ಲ ಜಗತ್ತಿನ ನಿಯಾಮಕನಾಗಿ ಪುರುಷ ಶಬ್ದ ವಾಚ್ಯನಾಗಿದ್ದಾನೆ. ತೇಶ್ವೀಶೋ ಭಗವಾನ್ ರಾಜನ್ ತಾರತಮ್ಯೇನ ವರ್ತತೆ ತಸ್ಮಾತ್ ಪಾತ್ರಂ ಹಿ ಪುರುಷೋ ಯಾವಾನಾತ್ಮಯಥೇಯತೆ. ಮನುಷ್ಯರೇ ಮೊದಲಾದಂತಹ ಸಮಸ್ತ ಜೀವರಾಶಿಗಳಲ್ಲಿ ಮನುಷ್ಯನ ಶಕ್ತಿಯ ಅಭಿವ್ಯಕ್ತಿಯ ಏರಿಳಿತದಿಂದ ಭಗವಂತನು ಕೂಡ ಅಷ್ಟಷ್ಟೇ ಅಭಿವ್ಯಕ್ತಿ ಮಾಡ್ತಾನೆ. 1000 ವೋಲ್ಟೇಜು, 500 ವೋಲ್ಟೇಜು, 300 ವೋಲ್ಟೇಜು, 100 ವೋಲ್ಟೇಜು, 70 ವೋಲ್ಟೇಜ್, 20 ವೋಲ್ಟೇಜ್, 10 ವೋಲ್ಟೇಜ್, 0 ವೋಲ್ಟೇಜ್ ಅಂದ್ರೆ 0 ವೋಲ್ಟೇಜ್. ಇಷ್ಟೂ ಬಲ್ಬ್ಗಳಿಗೆ ವೈರ್ನಲ್ಲಿ ಹರಿಯುವ ಕರೆಂಟ್ ಒಂದೇ. ಕರೆಂಟ್ ಹೆಚ್ಚು ಕಮ್ಮಿ ಆಗುದಿಲ್ಲ. 100 ವೋಲ್ಟೇಜಿನ ಬಲ್ಬಿನ ಕೈಯೊಳಗೆ ಹಾಕಿದ್ರೆ ಜಾಸ್ತಿ ಕರೆಂಟ್ ಹೊಡಿಯತ್ತೆ, 0 ವೋಲ್ಟೇಜಿನ ಕೈ ಹಾಕಿದ್ರೆ ಕಮ್ಮಿ ಕರೆಂಟ್ ಹೊಡಿಯತ್ತೆ ಅಂತಿಲ್ಲ. ಎಲ್ಲ ಕಡೆನೂ ಕರೆಂಟ್ ಸಮಾನವಾಗಿ ಹೊಡಿಯತ್ತೆ. ಹೊಡ್ಸ್ಕೊಂಡು ನೋಡಿದ್ರು ಗೊತ್ತಾಗುತ್ತೆ. ಆದ್ರೆ ಅಲ್ಲಿರುವ ಸಮಾನವಾಗಿ ಹರಿಯುವ ಶಕ್ತಿ ಅಭಿವ್ಯಕ್ತಿ ಆಗುವುದು ಆ ಬಲ್ಬಿನಲ್ಲಿರುವ ತಾಕತ್ತಿನ ಮೇಲೆ. ಬಲ್ಬಿನ ತಾಕತ್ತಿನಲ್ಲಿ 100 ವೋಲ್ಟೇಜ್ ಇರುವುದಾದ್ರಿಂದ ಅದು 1000 ವೋಲ್ಟೇಜ್ ನಷ್ಟು ಬೆಳಕು ಕೊಡುವುದಿಲ್ಲ. 0 ವೋಲ್ಟೇಜ್ ನಲ್ಲಿ 1000 ಇಲ್ಲ, 100 ಇಲ್ಲ, 10 ಮಾತ್ರ ಇದೆ. ಆದ್ರಿಂದ ಅದು 10 ವೋಲ್ಟೇಜ್ ಕೊಡುತ್ತೆ. ಹಾಗಾಗಿ ತತ್ತತ್ ತಾರತಮ್ಯೇನ ವರ್ತತೆ. ತಾರತಮ ಭಾವ ಅನ್ನುವುದು, ನಾವು ತಾರತಮ್ಯ ಅನ್ನುವ ಶಬ್ದವನ್ನು ಸಾಮಾನ್ಯವಾಗಿ ಪಕ್ಷಪಾತ ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಪಕ್ಷಪಾತ ಬೇರೆ, ತಾರತಮ್ಯ ಬೇರೆ. ತಾರತಮ್ಯ ಅಂದ್ರೆ ಏನ್ ಗೊತ್ತಾ? ಅಧ್ಯಾಪಕ ಪರೀಕ್ಷೆಯಲ್ಲಿ ಅವರವರು ಬರೆದ ಪತ್ರಿಕೆಗೆ ಸರಿಯಾದ ಮಾರ್ಕ್ ಅನ್ನ ಕೊಟ್ರೆ ಅವನ್ ತಾರತಮ್ಯ ಮಾಡಿದ್ದಾನೆ ಅಂತ ಅರ್ಥ. ಆದ್ರೆ ಅಕಸ್ಮಾತ್ ಒಬ್ಬ 0 ಮಾರ್ಕ್ ಬರೆದಿದ್ರು ಕೂಡ ಅವನಿಗೆ 100 ಮಾರ್ಕ್ ಕೊಟ್ಟಿದ್ದಾನೆ ಅಂದ್ರೆ ಅದು ಪಕ್ಷಪಾತ ಅಂತ ಅರ್ಥ. ತರ ತಮ. ತರ ಅಂದ್ರೆ ನಿಮ್ಗೆ ತರ ಪ್ರತ್ಯಯ, ತಮ ಪ್ರತ್ಯಯ ಎಲ್ಲ ಗೊತ್ತಿದ್ರೆ ಇದು ಅರ್ಥ ಆಗುತ್ತೆ. ತಾರತಮ್ಯ ಅಂದ್ರೆ ಸಂಸ್ಕೃತದಲ್ಲಿ ಪಾರ್ಶಿಯಾಲಿಟಿ ಮಾಡುದು ಅಂತ ಅರ್ಥ ಅಲ್ಲ. ನಾವು ಕನ್ನಡದಲ್ಲಿ ಹಾಗೆ ಬಳಸ್ತಾ ಇದ್ದೇವೆ. ನಮ್ಗೆ ಲೋಕರೂಢಿಯಿಂದ ನಾವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ವಸ್ತುತಃ ಶಾಸ್ತ್ರದಲ್ಲಿ ಅದಕ್ಕೆ ಹೈರಾರ್ಕಿ ಅಂತ ಹೆಸರು ಅಥವಾ ಪ್ರೋಟೋಕಾಲ್ ಅಂತ ಹೆಸರು. ದೇಶದ ಪ್ರಧಾನಿ ಬಂದಾಗ ಅವನ ಪಕ್ಕದಲ್ಲಿ ಗ್ರಾಮಾಧ್ಯಕ್ಷ ಹೋಗಿ ಕೂತ್ರೆ ಆಮೇಲೆ ಅವನ ಗ್ರಾಮದ ಏನದು ಅವನ ಪಂಚಾಯಿತಿ
ಏನು ಕಚೇರಿನೇ ಅವನಿಗೆ ಜೈಲಾಗಿ ಬಿಡುತ್ತೆ. ಅಲ್ಲೇ ಬೀಗ ಹಾಕಿ ಕೂಡಿಸ್ಬಿಡ್ತಾರೆ ಅವನನ್ನ, ಮತ್ತೆ ಹೊರಗೆ ಬರ್ಲಿಕ್ಕಿಲ್ಲ ಅಂತ ಮಾಡ್ತಾರೆ. ದೇಶದ ಪ್ರಧಾನಿ ಕೂತ ಬಳಿಕ ಆಮೇಲೆ ದೇಶದ ಕೇಂದ್ರದ ಸಚಿವರು ಕೂಡಬಹುದು. ಕೇಂದ್ರದ ಸಚಿವರು ಇಲ್ಲ ಅಂದ್ರೆ ರಾಜ್ಯದ ಮಂತ್ರಿಗಳು ಕೂಡಬಹುದು. ರಾಜ್ಯದ ಮುಖ್ಯಮಂತ್ರಿ ಇಲ್ಲ ಅಂದ್ರೆ ಸಚಿವರು ಕೂಡಬಹುದು. ಅವರು ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿ ಕೊಡ್ಬೋದು. ಅವರು ಇಲ್ಲ ಅಂದ್ರೆ ತಾಲೂಕಿನ ಅಧ್ಯಕ್ಷರು ಕೊಡ್ಬೋದು. ಅವರು ಇಲ್ಲ ಅಂದ್ರೆ ಇವನಿಗೆ ಕಡೆಗೆ ಅಷ್ಟೊತ್ತಿಗೆ ಚೇರೆಲ್ಲ ಖಾಲಿಯಾಗಿ ಹೋಗಿರುತ್ತೆ. ಇವನ್ ಕೆಳಗಡೆ ಸೈಡಲ್ಲೇ ಕೊಡ್ಬೇಕು. ಅದು ಯಾವಾಗ ಯಾರಾದ್ರೂ ದೂಡಿದ್ರೆ ಬೇಗ ಮೆಟ್ಲು ಇಳಿಯದೆ ಕೆಳಗಿರ್ತಾನೆ. ಅಂದ್ರೆ ಈ ಕ್ರಮವನ್ನ ಅನುಸರಿಸದೆ ಹೋದ್ರೆ ಲೋಕದಲ್ಲಿರುವ ನಿಯಮ ಅವನನ್ನ ಜೈಲಿಗೆ ಹಾಕುತ್ತೆ. ಆದ್ರೆ ಇದೇ ವಿಷಯವನ್ನ ಶಾಸ್ತ್ರದಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಅಯ್ಯೋ ಇದು ಹೇಗಾಗುತ್ತೆ, ಅದು ಹಾಗೆ, ಇದು ಹೀಗೆ, ಎಲ್ಲ ಪ್ರಶ್ನೆಗಳು ಬರ್ತವೆ. ಆದ್ರೆ ಆ ಪ್ರಶ್ನೆಯನ್ನ ಸನ್ನಿಧಾನದ ವ್ಯತ್ಯಾಸದಿಂದ ಆಗುದಲ್ಲ, ಯೋಗ್ಯತೆಯ ವ್ಯತ್ಯಾಸದಿಂದ ಆಗುತ್ತೆ. ನೀವು ಎಷ್ಟೇ ಹೇಳಿದ್ರು ಕೆಲವರು ನೀವು ಹೇಳಿದ್ರೆ ಅರ್ಥ ಆಗತ್ರಿ, ಓದಿ ಅಂತ ಹೇಳ್ಬೇಡಿ. ಅವರಿರುವ ಸಾಮರ್ಥ್ಯವೇ ಅದು. ಆದ್ರೆ ಅವ್ರು ಹೇಳಿದ್ರೆ ತುಂಬಾ ತಲೆ ಜೋರ್ ಅಲ್ಲಾಡಿಸ್ತಾರೆ. ಅದಲ್ಲಾಡಿಸೋದು ಜಾಸ್ತಿ ಅರ್ಥ ಆಗಿ ಅಲ್ಲ, ಖುಷಿಯಾಗಿ ಅಲ್ಲಾಡಿಸೋದು. ಹಾಗಾಗಿ ಆ ಒಂದು ಭಾವಕ್ಕೆ ಅವರವರ ಸಾಮರ್ಥ್ಯದ ವ್ಯತ್ಯಾಸ ಇದೆ. ಹಾಗಾಗಿ ತಸ್ಮಾತ್ ಪಾತ್ರಂ ಹಿ ಪುರುಷಃ, ಎಲ್ಲ ವ್ಯಕ್ತಿಗಳಲ್ಲೂ ಇದನ್ನೇ ಕೃಷ್ಣ ಇನ್ನೊಂದು ತರ ಹೇಳಿದ್ದು. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿ ಶ್ವಪಾಕೇಚ ಸಮದರ್ಶಿನಃ. ಎಲ್ಲರಲ್ಲೂ ಭಗವಂತ ಸಮಾನ. ಒಳ್ಳೆ ಮಾತು ಸಿಕ್ತು. ಭಗವಂತ ಸಮಾನ ಅಂದ್ರೆ ನಾಳೆಯಿಂದ ಗೋಪೂಜೆ ಮಾಡುವುದರ ಬದಲು ನಾವು ನಾಯಿ ಪೂಜೆ ಮಾಡ್ತೇವೆ ಅಂದ್ರೆ ಆಗತ್ತಾ? ಇಲ್ಲ. ಯಾಕಾಗುದಿಲ್ಲ? ಅಲ್ಲಿ ಇದೇ ಮಾತು ಹೇಳ್ತೇವೆ. ಗೋವಿನಿಂದ ಆಗುವ ಲಾಭಗಳು ಬೇರೆ. ನಿಯತ್ತಿನ ದೃಷ್ಟಿಯಿಂದ ನಾಯಿ ತುಂಬಾ ಒಳ್ಳೆಯ ಪ್ರಾಣಿ. ಆದ್ರೂ ಅದರ ಮಲಮೂತ್ರಗಳನ್ನು ಎಲ್ಲಿಯೂ ಕೂಡ ನಾವು ಪ್ರಯೋಗಕ್ಕಾಗಿ ಬಳಸಿಕೊಳ್ಳಿಕ್ಕಾಗುದಿಲ್ಲ. ಗೋಮೂತ್ರಗಳನ್ನು ಬಳಸಿದ ಹಾಗೆ. ಆದ್ರಿಂದ ಅದು ಅಶುಚಿಯನ್ನು ತಿಂದು ಬದುಕುವಂತದ್ದಾದ್ರಿಂದ ಅದರಲ್ಲಿ ದೇವರ ಸನ್ನಿಧಾನ ಇದೆ, ಅದಕ್ಕೆ ಬದುಕುವ ಹಕ್ಕಿದೆ, ಅದರ ಮೇಲೆ ಪ್ರೀತಿ ತೋರಿಸಬಹುದು, ಅದನ್ನು ಸಾಕಬಹುದು. ಆದ್ರೆ ಅದನ್ನ ನೀವು ಮಲಗುವಲ್ಲಿ ಒಟ್ಟಿಗೆ ಇಟ್ಕೊಂಡು ಮಲಗುವುದಲ್ಲ. ಅದಕ್ಕೊಂದು ಜಾಗ ಇದೆ, ಅದು ಅಲ್ಲೇ ಇರ್ಬೇಕು ಹೊರತು ನೀವು ಅದರ ಜೊತೆ ನೀವೇ ಅದರ ಜೊತೆಗೆ ಮಲಗಬೇಕು ಹೊರತು ಅದನ್ನ ನಿಮ್ಮ ಜೊತೆ ಕರ್ಕೊಂಡು ಮಲಗಬೇಡಿ. ಡಿಫಾರ್ಮೇಶನ್ ಕೇಸ್ ಹಾಕ್ಬೇಕಾಗತ್ತೆ ನಾಯಿಗೆ ಮರ್ಯಾದೆ ತೆಗ್ದಿದ್ದಾರೆ ಅಂತ. ತಥೋರ್ಚಾಯಾಂ ಹರಿಕೇಚಿತ್ ಶ್ರದ್ಧೆಯ ಸಪರ್ಯಯ ಉಪಾಸತೆ ಉಪಾಸಾಪಿನಾರ್ಥಯ ಪುರುಷದ್ವಿಷಾಂ. ಕೆಲವರು ಶ್ರದ್ಧೆಯಿಂದ ಪ್ರತೀಕಗಳಲ್ಲಿ ಪೂಜಿಸ್ತಾರೆ, ಕೆಲವರು ಶ್ರದ್ಧೆಯಿಂದ ಆತಿಥ್ಯದಲ್ಲಿ ಶ್ರದ್ಧೆ ವಹಿಸ್ತಾರೆ. ಅಂದ್ರೆ ಬಂದವರಲ್ಲಿ ದೇವರನ್ನು ಕಾಣ್ತಾರೆ. ಮನೆಗೆ ಬಂದ ಅತಿಥಿಗಳನ್ನ ಅತ್ಯಂತ ಆದರದಿಂದ ಕಾಣ್ತಾರೆ. ಅವರಿಗೆ ಒಂದು ಸಣ್ಣ ಮನಸ್ತಾಪ ಉಂಟಾಗದಂತೆ ಅವರಲ್ಲಿ ಸೇವೆ ಮಾಡ್ತಾರೆ. ಕೆಲವರು ಸಪರ್ಯ ಅಂತಂದ್ರೆ ಶ್ರದ್ಧೆಯಿಂದ ಮಾಡುವ ಆತಿಥ್ಯ. ಕೆಲವರು ಉಪಾಸನೆ ಮಾಡ್ತಾರೆ. ಅಂದ್ರೆ ಒಳಗಿಂದೊಳಗೆ ಭಗವಂತನನ್ನ ಕೂಡಿಸಿ ಅಲ್ಲೇ ಅವನನ್ನ ಷೋಡಶೋಪಚಾರ ಪೂಜೆಯ ಮೂಲಕ ಸೇವೆ ಮಾಡ್ತಾರೆ. ಆದ್ರೆ ಯಾರು ಪುರುಷದ್ವಿಷಾಂ, ಯಾರು ಉತ್ತಮ ಪುರುಷರನ್ನ, ಸಜ್ಜನರನ್ನ, ಭಗವತ್ ಪ್ರೀತಿಯನ್ನ ಸಂಪಾದಿಸಿದವರನ್ನ ದ್ವೇಷ ಮಾಡ್ತಾರೋ ಅವರು ನಾರ್ಥದ. ಅವರು ತಾವು ಇಲ್ಲಿಯ ತನಕ ಎಲ್ಲಾ ಪಡೆದ ಇಲ್ಲಿಯ ತನಕದ ಪುಣ್ಯದ ಎಲ್ಲಾ ಭಾಗಗಳನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಕಳ್ಕೊಳ್ತಾರೆ. ದ್ವೇಷ ಅನ್ನೋದು ಮನುಷ್ಯನನ್ನ ಅಧಪಾತಕ್ಕೆ ಈಡು ಮಾಡುವ ಅತ್ಯಂತ ಸುಲಭವಾದ ದಾರಿ. ನಮಗೆ ಬೇಗ ಪ್ರಾಣಶಕ್ತಿ ಕಳ್ಕೊಳ್ಬೇಕಾ? 4 ಜನಕ್ಕೆ ಬೈದ್ರೆ ಆಯ್ತು, ಸುಲಭವಾಗಿ ನಮ್ಮ ಶಕ್ತಿ ಹ್ರಾಸವಾಗಿ ಬಿಡುತ್ತೆ. ಪುರುಷೇಶ್ವಪಿ ರಾಜೇಂದ್ರ ಸತ್ಪಾತ್ರಂ ಬ್ರಾಹ್ಮಣಂ ವಿದು ತಪಸಾ ವಿದ್ಯೆಯ ತುಷ್ಟ್ಯಾ ಧತ್ತೇ ವೇದಂ ಹರೇಸ್ತನು. ಜಡವಾದ ಕಲ್ಲಿನಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಭಗವಂತನನ್ನ ಪೂಜಿಸುವುದು, ಸನ್ನಿಧಾನ ಹೆಚ್ಚಿಸಿ ಅದರಲ್ಲಿ ಆರಾಧನೆ ಮಾಡಿ ಸಂತೋಷ ಪಡುವುದು, ಇದು ತುಂಬಾ ಉತ್ತಮವಾದ ಕಾರ್ಯ. ಆದ್ರೆ ಅದಕ್ಕಿಂತ ಹೆಚ್ಚು ಯಾರು ತಪಸ್ಸು ನಡೆಸಿ ವಿದ್ಯಾವಂತನಾಗಿ ಅತ್ಯಂತ ತೃಪ್ತ ಜೀವನವನ್ನು ನಡೆಸುವ ಒಬ್ಬ ಸಜ್ಜನ ಸಿಕ್ಕಿದ್ರೆ ಅವನು ವೇದದ ತನುವಾಗಿದ್ದಾನೆ. ವೇದವೇ ಅವನ ಶರೀರದಲ್ಲಿ ವಾಸವಾಗಿದೆ. ಭಗವಂತನ ಪ್ರತಿ ಕ್ಷಣದಲ್ಲಿ ಆತನ ನೆನವು ಅನ್ನೋದು ಅವನ ಸನ್ನಿಧಾನವನ್ನ ಅವನ ಶರೀರವನ್ನ ಭಗವಂತನ ಸನ್ನಿಧಾನವಾಗಿಸಿದೆ ಅನ್ನುವ ಕಾರಣಕ್ಕಾಗಿ ಅಚಲ ಪ್ರತಿಮೆಗಿಂತ ಚಲ ಪ್ರತಿಮೆಯಾದಂತಹ ಒಬ್ಬ ಸಜ್ಜನ ಪ್ರತಿಮಾ ಅಂದ್ರೆ ಭಗವಂತನ ಆರಾಧನೆಗೆ ಅತ್ಯಂತ ಹೆಚ್ಚು ಸೂಕ್ತ ಅಂತ ಅನಿಸಿಕೊಳ್ತಾನೆ. ಬಹಳ ಸುಂದರವಾದ ಮಾತು.
ನನ್ವಸ್ಯ ಬ್ರಾಹ್ಮಣ ರಾಜನ್ ಕೃಷ್ಣಸ ಜಗದಾತ್ಮನ ಪುನಂತಃ ಪಾದರಜಸಾ ತ್ರಿಲೋಕೀಂ ದೈವತಂ ಮಹತ್. ಅಂತಹ ಸಜ್ಜನರ ಪಾದದ ಧೂಳಿಯಿಂದ 3 ಲೋಕಗಳು ಕೂಡ ಪವಿತ್ರೀಕೃತವಾಗುತ್ತೆ. ಅದಕ್ಕೆ ತೀರ್ಥೀಕುರುವಂತೆ ತೀರ್ಥಾನಿ ಅಂತ ಕೆಲವೊಮ್ಮೆ ಸಜ್ಜನರ ಬಗ್ಗೆ ಹೇಳುವುದುಂಟು. ಸಜ್ಜನರು ತೀರ್ಥಯಾತ್ರೆ ಮಾಡುವುದು ತಾವು ಶುದ್ಧಿ ಆಗ್ಬೇಕು ಅಂತಲ್ಲ, ತೀರ್ಥಗಳು ಶುದ್ಧ ಆಗಬೇಕು ಅಂತ. ಅಷ್ಟು ದೊಡ್ಡ ಸ್ಥಿತಿ ಇರುವವರಿಗೆ ಮಾತ್ರ ಸಾಧ್ಯ. ನಾವೆಲ್ಲ ಈ ಮಾತುಗಳನ್ನ ಕೇಳಲಿಕ್ಕೆ ಮಾತ್ರ ಲಾಯಕ್ಕುಗಳು. ಹಾಗಾಗಿ ಜಗತ್ತಿನಲ್ಲಿ ತಿಳಿದವರು ಭಗವಂತನಿಗೆ ಅತ್ಯಂತ ಮೆಚ್ಚಿನ ಪ್ರತೀಕಗಳು. ಹಾಗಾಗಿ ಕೃಷ್ಣಸ್ಯ ಜಗದಾತ್ಮನಃ ಪಾದರಜಸಾ ಪುನಂತಹ ಬ್ರಾಹ್ಮಣಾಹ ಪ್ರತಿಮಾಹ. ಎಲೆ ರಾಜನೇ, ಕೃಷ್ಣನಿಗೆ ಅತ್ಯಂತ ಪ್ರಿಯಕರವಾದ ಪ್ರತಿಮೆಗಳು ಯಾರು ಅಂದ್ರೆ, ಲೋಕಕ್ಕೆ ದೇವತೆಗಳ ಲೋಕದ ಸಮಸ್ತ ದೇವತೆಗಳಿಗೆ ಮೆಚ್ಚಿನ ಕೃಷ್ಣನ ಪ್ರತೀಕಗಳು ಯಾವುದು ಅಂತಂದ್ರೆ, ಸರಿಯಾಗಿ 3 ಲೋಕಗಳಲ್ಲಿ ಓಡಾಡಿ ತೀರ್ಥಕ್ಷೇತ್ರಗಳ ಪರ್ಯಟನೆಯನ್ನು ಮಾಡಿ ಅಥವಾ ತೀರ್ಥ ರೂಪವಾದಂತಹ ಶಾಸ್ತ್ರದಲ್ಲಿ ಮುಳುಗಿ ಎದ್ದಂತಹ ಸಜ್ಜನ ಪ್ರತೀಕವೆನಿಸುತ್ತಾನೆ ಅನ್ನುವಲ್ಲಿಗೆ 15ನೆಯ ಅಧ್ಯಾಯ ಮುಕ್ತಾಯವಾಯಿತು. ಮುಂದೆ 16ನೆಯ ಅಧ್ಯಾಯದಲ್ಲಿ ಹವ್ಯ ಕವ್ಯಗಳ ಬಗ್ಗೆ ನಿರೂಪಣೆ ಮಾಡ್ತಾರೆ. ಮತ್ತೆ ಅಂದ್ರೆ ಶ್ರಾದ್ದವನ್ನ ವಿಸ್ತಾರ ಮಾಡುವುದು ಇತ್ಯಾದಿ ನಮ್ಮಲ್ಲಿ ಲೋಕದಲ್ಲಿ ಏನೇನೋ ಕೆಲವು ಕಲ್ಪನೆಗಳಿವೆ. ಆ ಕಲ್ಪನೆಗಳ ಕುರಿತಾದ ಕೆಲವು ಸುಂದರವಾದ ವಿವರಣೆಗಳನ್ನ ನಾವು ಮುಂದಿನ 16ನೆಯ ಅಧ್ಯಾಯದ ಆರಂಭದಲ್ಲಿ ಕಾಣ್ತೇವೆ. ನಾಳೆ ಮತ್ತೆ ಸೇರಿದಾಗ ಈ ಮುಂದಿನ ಶ್ಲೋಕಗಳ ಭಾವವನ್ನ ಅರ್ಥೈಸಿಕೊಳ್ಳೋಣ ಅಂತ ಹೇಳ್ತಾ, ಏನು ಹೇಳ್ಬೇಕಾ? ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾ ನುತ ಸ್ವಭಾವ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಮನಸ್ಸಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಕೃಷ್ಣಾರ್ಪಣಮಸ್ತು.